ಓಂ ಗುರುಭ್ಯೋ ನಮಃ. ತುಂಬಾ ಜನ ನಮ್ಮ ಪೇರೆಂಟ್ಸು ಬರ್ತಾರೆ, ತಮ್ಮ ಮಗಳ ಜಾತಕ ಅಥವಾ ಮಗನ ಜಾತಕವನ್ನು ತಂದು ನಮ್ಮ ಮದುವೆ ಆದ್ಮೇಲೆ, ಅಂದ್ರೆ ವಿವಾಹವಾದ್ಮೇಲೆ ನಮ್ಮ ಅವನ ಮಗನಿದ್ರೆ ಮಗನ ಒಂದು ವೈವಾಹಿಕ ಜೀವನ ಸುಖವಾಗಿರುತ್ತಾ ಅಥವಾ ಏನಾದ್ರೂ ತೊಂದರೆಗಳು ಬರುತ್ತಾ ಅಂತ ಕೇಳ್ತಾರೆ. ಅದೇ ಒಂದು ಮಗಳಿದ್ರೆ ನಮ್ಮ ಮಗಳು ಮದುವೆ ಮಾಡ್ಕೊಟ್ಮೇಲೆ ಅತ್ತೆ ಮನೆಯಲ್ಲಿ ಅವ್ರ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೋತಾರ, ಅವಳು ಸುಖವಾಗಿರ್ತಾಳ ಅಂತ ಕೇಳ್ತಾರೆ. ಅದು ಅವ್ರು ಕೇಳೋದು ಪಾಪ ಅವ್ರು ಸಹಜನೆ. ಯಾರೇ ಒಂದು ಪೇರೆಂಟ್ಸ್ ಇದ್ರು, ಯಾರೇ ಒಂದು ವಿವಾಹ ಮಾಡುವಾಗ ಅವ್ರು ನಮ್ಮ ಮಕ್ಕಳಾಗ್ಲಿ, ನಮ್ಮ ಮಗು ಅಥವಾ ಬರೋ ಸೊಸೆ ಆಗ್ಲಿ ಅಥವಾ ನಾವು ಕೊಟ್ಟಿರೋ ಒಂದು ಮಗಳಿಗೆ ಕೊಟ್ಟಿರೋರು ಅವ್ರ ಅತ್ತೆ ಮನೆ ಕಳೆಯವರು ಚೆನ್ನಾಗಿ ನೋಡ್ಕೋತಾರ, ನಾವು ಸುಖವಾಗಿರ್ತಾರ ಅಂತ ನಾವು ನೋಡ್ಬೇಕಂದ್ರೆ ಅವ್ರವ್ರ ಜಾತಕದಲ್ಲಿ ಆ ಯೋಗ ಇದ್ದಾಗ ಮಾತ್ರ ಅದು ಫಲಿಸುತ್ತೆ. ಆ ಯೋಗ ಇದ್ರೆ ಅವ್ರಿಗೆ ಅಂತವರೇ ಒಂದು ಸತಿ ಆಗ್ಲಿ ಅಥವಾ ಪತಿ ಆಗ್ಲಿ ಸಿಗ್ತಾರೆ. ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತೀವಿ. ಇದು 100ಕ್ಕೆ 1000 ಪಟ್ಟು ಸತ್ಯ. ಈ ವಿವಾಹ ಒಂದು ಜೀವನ ತುಂಬಾ ಒಂದು ಏನಪ್ಪಾ ಅಂದ್ರೆ ಅದು ಸ್ವರ್ಗದಲ್ಲೇ ಒಂದು ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಗ್ರಹಗಳು ನಾವು ಏನು ಒಂದು ಮಾಡಿರ್ತೀವೋ, ಒಂದು ಪುಣ್ಯ ಕರ್ಮಗಳು ಅಥವಾ ಪೂರ್ವ ಜನ್ಮದಲ್ಲಿ ಏನು ಪಾಪ ಕರ್ಮಗಳು ಅಥವಾ ಪುಣ್ಯ ಕರ್ಮಗಳು ಮಾಡಿದ್ರೆ ಅದೇ ಅದರ ಒಂದು ಫಲವಾಗಿ ನಮ್ಮ ಜಾತಕದಲ್ಲಿ ನಮ್ಮ ಗ್ರಹಗಳು ಸ್ಥಿತವಾಗುತ್ತೆ. ಲಗ್ನನೂ ಅದೇ ತರ 2 ಅವರ್ಗೆ ಲಗ್ನಗಳು ಚೇಂಜ್ ಆಗ್ತಾ ಇರುತ್ತೆ. ಆ ಲಗ್ನಗಳು ಬಂದಾಗ ಆ ಎಲ್ಲೆಲ್ಲಿ ಗ್ರಹಗಳು ಸ್ಥಿತವಾಗಿರುತ್ತೋ ಅದರಂತೆ ನಮ್ಮ ಜೀವನ ಇರುತ್ತದೆ. ಇವಾಗ ನಾವು ವೈವಾಹಿಕ ಜೀವನ, ಅದೇ ನಾನು ಅವಾಗ್ಲೇ ಹೇಳ್ದಾಗೆ ಸುಖವಾಗಿರ್ತಾರ ಅಂತ ಕೇಳ್ಕೊಂಡ್ ಬಂದಾಗ ನಾವು ಜಾತಕವನ್ನು ಪರಿಶೀಲನೆ ಮಾಡ್ತೀವಿ. ಜಾತಕವನ್ನು ಪರಿಶೀಲನೆ ಮಾಡುವಾಗ ಪಂಚಮಾಧಿಪತಿ ಯಾವುದೇ ಲಗ್ನದಿಂದ ಪಂಚಮಾಧಿಪತಿ ಲಾಭಾಧಿಪತಿ ಅವರಿಬ್ರಿಗೆ ಆ ಜನ್ಮ ಕುಂಡಲಿಯ ಭಾಗ್ಯಾಧಿಪತಿಯ ದೃಷ್ಟಿ ಅಥವಾ ಸಂಬಂಧ ಬರಬೇಕು. ಆ ಸಂಬಂಧ ಬಂದಾಗ ಅವರ ವೈವಾಹಿಕ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಆದ್ರೆ ಇಲ್ಲಿ ಪಂಚಮಾಧಿಪತಿಗೂ ಅಥವಾ ಲಾಭಾಧಿಪತಿಗೂ ಸಂಬಂಧ ಎರಡಕ್ಕೂ ಬರ್ಬೇಕಾ ಅಂತ ಕೇಳಿದಾಗ ಒಂದಕ್ಕೆ ಬಂದ್ರು ಪರವಾಗಿಲ್ಲ. ಆ ಭಾಗ್ಯಾಧಿಪತಿಯ ಒಂದು ಸಂಬಂಧ ಪಂಚಮಾಧಿಪತಿಗಾಗ್ಲಿ ಅಥವಾ ಲಾಭಾಧಿಪತಿಗಾಗ್ಲಿ ಬಂದ್ರು ಪರವಾಗಿಲ್ಲ. ಅಥವಾ ಇಬ್ಬರಿಗೂ ಬಂದ್ರೆ ಅವರು ಅವರು ಅರ್ಧನಾರೀಶ್ವರರಾಗಿರ್ತಾರೆ, ಆದರ್ಶ ದಂಪತಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಇದನ್ನ ನಾವು ಕುಂಡ್ಲಿ ಮುಖಾಂತರ ನಾವು ನೋಡ್ಬೇಕಂದ್ರೆ ಯಾವ ರೀತಿ ನೋಡೋದು ಅಂತ ನಾವು ಇಲ್ಲಿ ನೋಡೋಣ. ಒಂದು ಕುಂಡ್ಲಿ ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡಿದ್ದೀನಿ. ಇದು ಮಕರ ಲಗ್ನಕ್ಕೆ ಪಂಚಮಾಧಿಪತಿ ಶುಕ್ರ ಆಗ್ತಾನೆ, ಅವನು ದಶಮದಲ್ಲಿದ್ದಾನೆ. ನಂತರ ಲಾಭಾಧಿಪತಿ ಯಾರು? ಈ ಈ ಈ ಒಂದು ಜಾತಕಕ್ಕೆ ಲಾಭಾಧಿಪತಿ ಕುಜ ಆಗ್ತಾನೆ. ಇದು ಕುಜ ಏನಾದ್ರೂ ಈ 4ನೇ ಮನೆಯಲ್ಲಿ ಕೂತ್ಕೊಂಡು ಲಾಭಾಧಿಪತಿ ಸುಖ ಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಸಪ್ತಮ ದೃಷ್ಟಿಯಿಂದ ಇಲ್ಲಿ ನೋಡಿದಾಗ, ಅಂದ್ರೆ ಇಲ್ಲಿ ಈ ಭಾಗ್ಯಾಧಿಪತಿ ಯಾರಾಗ್ತಾನೆ? ಇಲ್ಲಿ ಭಾಗ್ಯಾಧಿಪತಿ ಬುಧ ಆಗ್ತಾನೆ. ಇಲ್ಲಿಂದ 1 2 3 4 5 6 7 8 9ನೇ ಅಧಿಪತಿನೇ ಭಾಗ್ಯಾಧಿಪತಿ. ಸೊ ಭಾಗ್ಯಾಧಿಪತಿ ಮತ್ತು ಪಂಚಮಾಧಿಪತಿಯ ಯುತಿ ಇದ್ದಾಗುನು ಇದು ಬರುತ್ತೆ, ಒಂದು ಯೋಗ ಇಲ್ಲಿ ಬಂದ್ಬಿಡ್ತು. ಯಾಕಂದ್ರೆ ಅಂದ್ರೆ ಈ ಭಾಗ್ಯಾಧಿಪತಿ ಬುಧ ಚತುರ್ಥಾಧಿಪತಿಯನ್ನು ನೋಡ್ತಾನೆ. ಅಂದ್ರೆ ಲಾಭಾಧಿಪತಿ ಚತುರ್ಥದಲ್ಲಿ ಕೂತ್ಕೊಂಡು ಲಾಭಾಧಿಪತಿ ನೋಡ್ತಾನೆ. ಒಂದು ವೇಳೆ ಅಲ್ಲಿದ್ರೂ ಈ ಯೋಗ ಬರುತ್ತೆ. ಒಂದು ವೇಳೆ ಇದು ಇದಿಲ್ಲ ಅಂದ್ರು ಇಲ್ಲೂ ಈ ರೀತಿನೂ ಬಂದ್ಬಿಡುತ್ತೆ. ಎರಡ್ ಕಡೆನೂ ಅವ್ರಿಗೆ ಯಾವ್ದಲ್ಲ ಒಂದ್ ಕಡೆ ಸಂಬಂಧ ಬರ್ಬೇಕು, ದೃಷ್ಟಿ ಬರ್ಬೇಕು. ಆ ಸಂಬಂಧ ಬಂದಾಗ ಅವರು ನಿಜವಾಗ್ಲೂ ಇಂಥ ವೈವಾಹಿಕ ಜೀವನ ಅತ್ಯಂತ ಸುಗಮವಾಗಿರುತ್ತೆ. ತುಂಬಾ ಅವರು ಒಂದಕ್ಕೊಂದು ಬಿಡದೆ ಆದರ್ಶ ದಂಪತಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಇದನ್ನ ಆದ್ರೆ ಇಲ್ಲಿ ಯಾವುದೇ ಒಂದು ನಾನು ಹೇಳೋ ತರ ಏನೋ ಈ ನಕ್ಷತ್ರಗಳು ಯಾವ್ದು ಬರೋದಿಲ್ಲ, ತೀಕ್ಷ್ಣ ನಕ್ಷತ್ರಗಳು ಯಾವ್ದು ಇಲ್ಲ ಇದ್ರಲ್ಲಿ. ತೀಕ್ಷ್ಣ ನಕ್ಷತ್ರ ಬರೋದೇ ಬೇರೆ ಬೇರೆ ರಾಶಿಲಿ ಬರುತ್ತೆ. ಸೊ ಅದರಿಂದ ಇವ್ರ ವೈವಾಹಿಕ ಜೀವನ
ತುಂಬಾ ಚೆನ್ನಾಗಿರುತ್ತೆ. ಇದು ದಶಮದಲ್ಲಿ ದಶಮಾಧಿಪತಿ ದಶಮದಲ್ಲಿ ಇದೆ, ಪಂಚಮಾಧಿಪತಿ ದಶಮದಲ್ಲಿ ಇರೋದು ಅದು ಒಂದು ಒಳ್ಳೆ ಯೋಗ. ಅಲ್ಲಿ ಮಾಳವಿ ಯೋಗ ಅಂತ ಬಂದ್ಬಿಡುತ್ತೆ. ಆ ಆ ಒಂದು ಯೋಗದಿಂದನೂ ಇವರು ಈ ಜಾತಕರು ಮತ್ತೆ ಈ ಕಾಂಬಿನೇಷನ್ ಏನ್ ಹೇಳಿದೀನಿ ಆ ಕಾಂಬಿನೇಷನ್ ಪ್ರಕಾರ ಇವರು ಸತಿಪತಿಯರು ಆದರ್ಶ ದಂಪತಿಗಳಾಗಿರ್ತಾರೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ನಮ್ಮ ಜಾತಕದಲ್ಲೇ ಆ ರೀತಿ ಯೋಗ ಇಲ್ಲ ಅಂತಂದಾಗ ಎರಡೂ ಇಲ್ಲ. ಯಾವ್ದೋ ಒಂದು ಪಂಚಮಾಧಿಪತಿ ಮತ್ತೆ ಲಾಭಾಧಿಪತಿಗೆ ನವಮಾಧಿಪತಿ ದೃಷ್ಟಿನೇ ಅಲ್ಲಿ ಬಂದಿಲ್ಲ ಅಂದ್ರೆ ಒಂದು ಬಂದ್ರೂ ಸಾಕು, ಅಥವಾ ಎರಡೂ ಇಲ್ಲ ಅಂದ್ರೆ ಅದು ಅಂತ ಒಂದು ಅಂದ್ರೆ ಅದು ವಿವಾಹ ಇರುತ್ತೆ, ಅದಕ್ಕೂ ವಿವಾಹವಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರ್ತಾರ, ಅವ್ರು ಅನ್ಯೋನ್ಯವಾಗಿರ್ತಾರ, ಒಂದಕ್ಕೊಂದು ಪತಿ ಪತ್ನಿರು ಪರಸ್ಪರ ಬಿಡದೆ ಅನ್ಯೋನ್ಯವಾಗಿರ್ತಾರ, ಪ್ರೀತಿಯಿಂದ ಇರ್ತಾರ ಅನ್ನೋದು ಅಲ್ಲಿ ಬರೋದಿಲ್ಲ. ಅವರು ಯಾವ ಭಾವದಲ್ಲಿ ಕೂತ್ಕೊಂಡಿರ್ತಾರೆ, ಪಂಚಮಾಧಿಪತಿ ಪಂಚಮಾಧಿಪತಿ ಲಾಭಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಆ ಸಂಬಂಧ ಇಲ್ಲ ಅಂದ್ರೆ ಅದು ಬರಲ್ಲ. ಆದ್ರೂ ಒಂದು ಬಂದ್ರು ಒಂದ್ ಸಾಧಾರಣ ಜೀವನ ಇರುತ್ತೆ, ಎರಡು ಬಂದ್ರೆ ಇನ್ನ ಡಬಲ್ ಧಮಾಕ ಅಂತ ಹೇಳ್ತೀವಿ, ಅದು ಅತ್ಯುತ್ತಮವಾಗಿರುತ್ತೆ. ಆ ರೀತಿ ಇದ್ರೂನು ಸಹ ಅದಕ್ಕೂ ಕೆಲವು ಏನಾದ್ರೂ ಪರಿಹಾರ ಅಂದ್ರೆ ಏನಾದ್ರೂ ಆ ರೀತಿ ವೈಮನಸ್ಯ ಇದ್ದು ಸತಿಪತ್ರಿಯಲ್ಲಿ ತೊಂದರೆಯಲ್ಲಿ ಇಲ್ಲ ಇದ್ರೆ ಅದನ್ನು ಬಂದು ನಾವು ಇಲ್ಲಿ ಕೇಳಿದಾಗ ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಈ ರೀತಿ ಇವಾಗ ಈ ಯೋಗದಲ್ಲಿ ಏನಾದ್ರೂ ಯಾರ್ದನ ಒಬ್ಬರ ಜಾತಕದಲ್ಲಿ ಇದ್ರು ಅವ್ರಿಗೆ ಸಿಗುವಂತ ಸ್ಪೌಸ್ ನೀವು ಕೇಳ್ಬೋದು, ಒಬ್ಬರ ಜಾತಕದಲ್ಲಿ ಇದೆ ಇನ್ನೊಬ್ರ ಜಾತಕದಲ್ಲಿ ಇಲ್ಲ ಅಂದ್ರೆ ಹೇಗೆ, ಅದೇ ಹೇಗೆ ಬಂದ್ಬಿಡುತ್ತೆ, ಇಬ್ಬರದು ಇರ್ಬೇಕಲ್ವಾ ಅಂತ ಕೇಳ್ದಾಗ ಒಬ್ಬರಿಗೆ ಬಂದ್ರು ಸಾಕು, ಆ ಇನ್ನೊಬ್ರು ಅವ್ರಿಗೆ ಅಂತವ್ರೇ ಒಂದು ಆ ಒಂದು ಬ್ರಹ್ಮ ಸೃಷ್ಟಿ ಮಾಡಿರ್ತಾರೆ, ಅಂತವ್ರ ಜೊತೆನೆ ಅವ್ರ ವಿವಾಹ ಆಗುತ್ತೆ. ಅವ್ರ ಪ್ರೇಮ ವಿವಾಹ ಆಗ್ಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಲಿ ಅಥವಾ ಲವ್ ಮ್ಯಾರೇಜ್ ಆಗ್ಲಿ ಯಾವುದೇ ಆದ್ರೂ ಅವರು ಈ ಯೋಗವನ್ನು ಪಡೆದಿದ್ರೆ ಅವರು ಆ ಸತಿಪತಿಯರು ಅತ್ಯಂತ ಸುಖಮಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.